ಎಲ್ರಿಗೂ ನಮಸ್ಕಾರ. ಇವತ್ತು ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆ ಬಳಸಿ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನಾನಿಲ್ಲಿ ಮೊದಲಿಗೆ ಒಂದು 3 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ಸುಲಿದಿಟ್ಕೊಂಡಿನಿ. ಇವಾಗ ಇದನ್ನು ನಾನು ಈ ರೀತಿ ತುರ್ಕೊಂಡು ತಗೋಬೇಕಾಗುತ್ತೆ. ನೀವು ಇಲ್ಲಿ ಮ್ಯಾಶ್ ಮಾಡಿ ಕೂಡ ತಗೋಬಹುದು. ಬಟ್ ಮ್ಯಾಶ್ ಮಾಡಿದರೆ ಏನಾಗುತ್ತೆ, ಅಲ್ಲಿ ಸ್ವಲ್ಪ ಗಂಟು ಉಳಿಯುತ್ತೆ. ಹೀಗಾಗಿ ಇಲ್ಲಿ ಈ ರೀತಿ ತುರ್ಕೊಂಡು ತಗೊಳ್ಳಿ. ಮತ್ತು ಇಲ್ಲಿ ಮೇಲೆ ಕಾಣಿಸಿದಂತಹ ಎಲ್ಲ ಸಾಮಗ್ರಿನ ಇದರಲ್ಲಿ ನಾನು ಹಾಕ್ಕೊಂಡಿನಿ. ಯಾಕೇನು ಗೊತ್ತಿಲ್ಲ ನನಗೆ. ಇಲ್ಲಿ ನಾನು ವಿಡಿಯೋ ಶೂಟ್ ಮಾಡುವಾಗ ಅದು ರೆಕಾರ್ಡ್ ಆಗಿಲ್ಲ. ಅಂದರೆ ಒಂದು ಕಪ್ ಆಗುವಷ್ಟು ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ ಅಷ್ಟೇ ಹಾಕಿನ. ಮತ್ತೇನಿಲ್ಲ ಇದರಲ್ಲಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿನಿ. ಇಲ್ಲಿ ಗೋಧಿ ಹಿಟ್ಟು ನಾದಿಟ್ಕೊಂಡಿನಿ. ಚಪಾತಿಗೆ ಯಾವ ರೀತಿ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿ ನಾದ್ಕೊಂಡಿನಿ. ಬಟ್ ನಾದುವಾಗ ಸ್ವಲ್ಪ ನಾನಿಲ್ಲಿ ಒಳಗಡೆ ಚಿರೋಟೆ ರವೆ ಹಾಕಿದ್ದ ಗರಿಗರಿಯಾಗಿ ಬರುತ್ತೆ ಅಂಥೇಳಿ ಇಲ್ಲಿ ನಾನು ಪೂರಿ ಸೈಜಿಂದ ಹಿಟ್ಟು ಹಿಡ್ಕೊಂಡಿನಿ. ಇವಾಗ ಇಲ್ಲಿ ಗೋಧಿ ಹಿಟ್ಟು ಹಚ್ಕೊಂಡಿದ್ದನ್ನು ಮೊದಲಿಗೆ ತೆಳ್ಳಗೆ ಲಟ್ಟಿಸ್ಕೊಂಡು ತಗೋಬೇಕು. ಅಂದರೆ ನಾನು ಸ್ಟಫಿಂಗ್ ಒಳಗೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಖಾರದ ಪುಡಿ ಮತ್ತು 1 ಚಮಚ ಜೀರಿಗೆ ಹಾಕೊಂಡಿನಿ ಅಷ್ಟೇ, ಬೇರೆ ಏನೂ ಇಲ್ಲ ಅದರಲ್ಲಿ. ಇವಾಗ ನೋಡಿ ಈ ರೀತಿ ನಾನು ಲಟ್ಟಿಸ್ಕೊಂಡು ತೊಗೊಂಡಾದ್ಮೇಲೆ ಇದು ಸ್ಟಫಿಂಗ್ ಏನಿದೆ ಅಲ್ವಾ, ಈ ರೀತಿ ಇದನ್ನು ಪ್ಯಾಕ್ ಮಾಡಬೇಕಾಗುತ್ತೆ. ಅಂದರೆ ನಾವು ಹೋಳಿಗೆ ಮಾಡ್ತೇವೆ ಅಥವಾ ಪರೋಟ ಮಾಡ್ತೇವಲ್ಲ ಅದೇ ರೀತಿ. ಓಕೆ ನೋಡಿ ಪ್ಯಾಕ್ ಮಾಡ್ಕೊಂಡು ಆಗಿದೆ. ಇವಾಗ ಇದನ್ನು ಲೈಟಾಗಿ ಕೈಲಿಂತೇನೆ ನೀವು ಇದನ್ನು ಸ್ವಲ್ಪನೇ ದೊಡ್ಡದು ಮಾಡ್ಕೋಬೋದು ಅಥವಾ ಸ್ವಲ್ಪನೇ ಹಿಟ್ಟು ಹಚ್ಚಿ ಇದಕ್ಕೆ ಈ ರೀತಿ ಲಟ್ಟಿಸ್ಕೊಂಡು ತೊಗೋಬೋದು. ಜಾಸ್ತಿ ಹಿಟ್ಟು ಹಚ್ಚಬಾರ್ದು, ಇಲ್ಲಿ ಲೈಟಾಗಿ ಹಿಟ್ಟು ಹಚ್ಕೊಳ್ಳಿ. ಅಂದರೆ ಕಮ್ಸೆ ಕಮ್ಮ ಇಲ್ಲಿ ಹಿಟ್ಟನ್ನ ಹಚ್ಕೊಳ್ಳಿ. ಇವಾಗ ನಾನು 4 ಒಮ್ಮೆನೇ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿ ಶಾಲೋ ಫ್ರೈ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ನಾನು ಜಾಸ್ತಿ ಏನಿಲ್ಲ, 2 ಕಡೆಗೆ ಗೋಲ್ಡನ್ ಬ್ರೌನ್ ಆಗಬೇಕು ಅಥವಾ ಕ್ರಿಸ್ಪಿ ಆಗಬೇಕು ಅಥವಾ ಗರಿ ಆಗಬೇಕು, ಅಲ್ಲಿ ತನಕ ಇದನ್ನು ಶಾಲೋ ಫ್ರೈ ಮಾಡ್ಕೊಂಡು ತೊಗೊಂಡ್ರೆ ನಮ್ಮ ರುಚಿಯಾಗಿರುವಂತಹ ಹೊಸ ರೆಸಿಪಿ ತಯಾರಾಗುತ್ತೆ. ಮಕ್ಕಳ ಟಿಫಿನ್ಗೆ ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಊಟಕ್ಕೆ ಅಥವಾ ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ಈ ರೆಸಿಪಿನ ನೀವು ಮಾಡ್ಕೋಬೋದು. ಮತ್ತು ಇದರಲ್ಲಿ ನೀವು ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕೋಬೋದು. ಬಟ್ ನಾನು ಮಕ್ಕಳು ತಿನ್ನೋಲ್ಲ ಅಂತೇಳಿ ಲೈಟಾಗಿ ರೆಡ್ ಖಾರದ ಪುಡಿ ಹಾಕೊಂಡಿನಿ ಅಷ್ಟೇ ಸ್ಟಫಿಂಗ್ ಒಳಗಡೆ. ಇವಾಗ ನೋಡಿ ಇನ್ನೊಂದು ಕೂಡ ನಾನು ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಸರಿಯಾಗಿ ಬರುತ್ತೆ ಈ ರೀತಿ ಮಾಡಿದರೆ. ಅಂದರೆ ಮೀಡಿಯಮ್ ಗ್ಯಾಸ್ನಲ್ಲಿ 2 ಕಡೆಗೆ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಹಾಗೆ ಇದನ್ನು ಶಾಲೋ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಟೈಮ್ ಏನು ಬೇಕಾಗಲ್ಲ, ಒಂದು 2-3 ನಿಮಿಷ ಅಷ್ಟೇ ಟೈಮ್ ಹಿಡಿಯುತ್ತೆ. ಪೂರಿ ಉಬ್ದಂಗೆ ಉಬ್ಬುತ್ತೆ. ಮತ್ತು ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು, ಲಟ್ಟಿಸುವಾಗ ಸ್ವಲ್ಪ ದಪ್ಪನೇ ಇರಲಿ ಎಲ್ಲಿ. ಸೊ ನೋಡಿ ನಮ್ಮ ರುಚಿಯಾಗಿರುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು, ಅಥವಾ ಮೊಸರು ಅಥವಾ ಕೆಚಪ್ ಇದ್ದರೆ ಅದ್ರ ಕೂಡ ನೀವು ಇದನ್ನು ತಿನ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟೊತ್ತನ್ನು ನನ್ನ ವಿಡಿಯೋ ನೋಡೋದಕ್ಕೆ.